ಬಾಲಕ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆತನ ಕಣ್ಣಿಗೆ ಒಂದು ಚೀಲ ಬೀಳುತ್ತೆ. ಆಗ ಆತ ಹತ್ರದಲ್ಲಿ ಹೋಗಿ ನೋಡಿದಾಗ ಆ ಚೀಲದಲ್ಲಿ ಯಾರೋ ಕಲ್ಲುಗಳನ್ನು ತುಂಬಿಸಿಟ್ಟು ನಡು ರಸ್ತೆಯಲ್ಲಿ ಹಾಕ್ಬಿಟ್ಟು ಹೊರಟೋಗಿರ್ತಾರೆ. ಆತ ಸುತ್ತಲೂ ನೋಡ್ತಾನೆ, ಅಯ್ಯೋ ಇದರಲ್ಲಿ ವಜ್ರ ಚಿನ್ನ ಬೆಳ್ಳಿ ಏನಿಲ್ವಲ್ಲ, ಯಾರೋ ಈ ಚೀಲದಲ್ಲಿ ಕಲ್ಲನ್ನು ತುಂಬಿಸಿ ಇಟ್ಟು ಹೋಗಿದ್ದಾರೆ. ಈ ಚೀಲ ಅಂತೂ ಕೆಲಸಕ್ಕೆ ಬಾರದ್ದು, ಆದರೆ ಇದು ರಸ್ತೆಯಲ್ಲಿ ನಡೆದಾಡೋರಿಗೆ ಮತ್ತೆ ವಾಹನ ಸವಾರರಿಗೆಲ್ಲ ತೊಂದರೆ ಕೊಡ್ತಾ ಇದೆ. ಏನೇ ಇರಲಿ ಇದನ್ನ ತೆಗೆದು ಪಕ್ಕಕ್ಕೆ ಹಾಕೋಣ ಅಂತ ಆ ಚೀಲವನ್ನ ಎತ್ಕೊಳ್ಳೋದಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ಸುತ್ತಮುತ್ತ ಓಡಾಡ್ತಿದ್ದ ಜನ ಎಲ್ಲ ನೋಡಿ ನಗ್ತಾ ಇರ್ತಾರೆ. ಅಯ್ಯೋ ಇವನ್ಗೆ ಯಾಕಬೇಕು, ಊರು ಉಸಾಬರಿ ರೋಡಲ್ಲಿ ಬಿದ್ದಿರೋ ಯಾವುದೋ ಚೀಲನ ಎತ್ಕೊಂಡು ಪಕ್ಕಕ್ಕೆ ಇಡಕ್ಕೆ ಹೋಗ್ತಾ ಇದ್ದಾನೆ ಅಂತ ನಗ್ತಾರೆ. ಆತ ಯಾರು ಏನನ್ಕೊಂಡ್ರು ಪರವಾಗಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳದೆ ಅದನ್ನು ಎತ್ತಿ ಪಕ್ಕಕ್ಕೆ ಹಿಡ್ತಾನೆ, ಬೇರೆಯವರಿಗೆಲ್ಲ ಅನುಕೂಲ ಆಗುವಂತೆ ಮಾಡ್ತಾನೆ. ಆದರೆ ಆ ಚೀಲದ ಕೆಳಗಡೆ ಒಂದು ಪತ್ರವನ್ನು ಯಾರೋ ಇಟ್ಟಿರ್ತಾರೆ. ಆ ಪತ್ರದಲ್ಲಿ ಏನು ಬರೆದಿರುತ್ತೆ ಅಂದರೆ, ಇವತ್ತು ಯಾರು ಕಷ್ಟವನ್ನು ತೆಗೆದುಕೋತಾರೆ ಮುಂದಿನ ದಿನಗಳಲ್ಲಿ ಅವರಿಗೆ ಯಶಸ್ಸು ಸಿಗುತ್ತದೆ ಅಂತ ಪತ್ರದಲ್ಲಿ ಬರೆದಿರ್ತಾರೆ. ಯಾರಪ್ಪ ಈ ರೀತಿ ಬರೆದಿರೋದು ಅಂತ ಆಶ್ಚರ್ಯವಾಗಿ ಸುತ್ತಮುತ್ತ ನೋಡ್ತಾನೆ. ಅಲ್ಲಿಗೆ ಕಾರಿನಲ್ಲಿ ಬಂದಿಳಿದಂತಹ ಪಟೇಲ ಬಾ ಕೂತ್ಕೋ ಅಂತ ಆತನನ್ನು ಮನೆಗೆ ಕರ್ಕೊಂಡು ಹೋಗ್ತಾನೆ. ಯಾಕೆ ಅಂದರೆ ಆ ಊರಿನ ಪಟೇಲ ಯಾರಿಗೆ ಎಷ್ಟು ನಿಯತ್ತಿದೆ, ಪ್ರತಿಫಲಾಪೇಕ್ಷೆ ಇಲ್ಲದೆ ಯಾರು ನಿಯತ್ತಿಂದ ಕೆಲಸ ಮಾಡ್ತಾರೆ ಅನ್ನೋದಕ್ಕೋಸ್ಕರ ಒಂದು ಕಲ್ಲು ತುಂಬಿರುವ ಚೀಲವನ್ನು ನಡು ರಸ್ತೆಯಲ್ಲಿ ಬಿಟ್ಟು ಹೋಗಿರ್ತಾನೆ. ಆದರೆ ಜನ ನೋಡಿಯೇ ನಮಗೇನಾಗಬೇಕಾಗಿದೆ, ನಮ್ಗೆ ಯಾಕೆ ಈ ರಿಸ್ಕು ಅಂತ ಎಲ್ಲ ಪಕ್ಕದಲ್ಲೇ ಹಾದು ಹೋಗ್ತಾರೆ ಹೊರತು ಈ ಚೀಲದಿಂದ ಬೇರೆಯವರಿಗೆ ತೊಂದರೆ ಆಗ್ತಾ ಇದೆ, ಒಂದು ಸಮಾಜ ಸೇವೆ, ಒಂದು ಅಳಿಲು ಸೇವೆಯನ್ನು ಸಮಾಜಕ್ಕೆ ನಾವು ಮಾಡಬೇಕು ಅನ್ನೋ ಮನೋಭಾವನೆಯನ್ನು ಯಾರೂ ಕೂಡ ತೋರಿಸೋದಿಲ್ಲ. ಆದರೆ ಈ ಬಾಲಕ ಬೇರೆಯವರಿಗೆ ತೊಂದರೆ ಆಗ್ತಿದೆಯಲ್ಲ ಅಂತ ಹೇಳಿ ಆ ಕೆಲಸವನ್ನು ಮಾಡ್ತಾನೆ. ಕೆಲವೊಂದು ಸಾರಿ ನಾವು ಅಷ್ಟೇ ರೀ, ಕೆಲವೊಂದು ವಿಚಾರದಲ್ಲಿ ನಮಗೆ ಯಾಕೆ ಅಂತ ನಾವು ಸುಮ್ಮನಾಗ್ಬಿಡ್ತೀವಿ. ಯಾವುದೇ ವಿಚಾರವನ್ನು ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಆದರೆ ನಮಗೆ ತೊಂದರೆ ಬಂದಾಗ ಮಾತ್ರ ಸಮಾಜ ನನಗೇನು ಮಾಡಿದೆ, ಬೇರೆಯವ್ರು ನನಗೇನು ಸಹಾಯ ಮಾಡಿದ್ರು ಅಂತ ಬೈಕೋತೀವಿ. ಆದರೆ ನಾವು ನಿಜಕ್ಕೂ ನಾವು ಬೇರೆಯವ್ರಿಗೆ ಸಹಾಯ ಮಾಡಿರ್ತೀವ, ಬೇರೆಯವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಬದುಕಿರ್ತೀವ, ಇಲ್ಲ ಅಲ್ವಾ? ಏನಂತೀರಾ? ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.